A1 ಆರೋಪಿಯಾಗಿರುವ ಮಾಜಿ ಸಚಿವ ರೇವಣ್ಣ ಅವರು ಆರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನೊಂದೇನಪ್ಪ ವಿಚಾರ ಅಂದ್ರೆ ಇವತ್ತು ಅವರ ಬೇಲ್ ಅರ್ಜಿ ವಿಚಾರಣೆಯಲ್ಲಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ತನಿಖೆಗೆ ಅವರು ವಾಪಸ್ ಆಗಬೇಕು. ಅದರ ನಡುವೆ ಅರ್ಜಿ ವಿಚಾರಣೆ ಇದೆ, ಜಾಮೀನು ಅರ್ಜಿ ವಿಚಾರಣೆ. ಸಿಗುತ್ತಾ, ಬೇಲ್ ಸಿಗುತ್ತಾ ಅಥವಾ ಜೈಲಿಗೆ ಗತಿನ ಗೊತ್ತಿಲ್ಲ. 4 ದಿನಗಳ ಕಾಲ SIT ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿತ್ತು, ಅದು ಇವತ್ತಿಗೆ ಮುಗಿತಾ ಇದೆ. ಸೊ 11 ಗಂಟೆಗೆ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಇವತ್ತು ಬೇಲ ಅಥವಾ ಜೈಲ ಮತ್ತೆ ಮುಂದಕ್ಕೆ ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಡಿಸಿಷನ್ ಆಗುತ್ತೆ. ಈಗ ಎಲ್ಲವೂ ಕೂಡ ಅವ್ರು ಕೇಳಿದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ಅಧಿಕಾರಿಗಳು ಮತ್ತೇನು ಕೇಳೋ ಅಗತ್ಯ ಇರಲ್ಲ, ಅವರು ಸುಮ್ಮನಾಗ್ಬಿಡ್ತಾರೆ. ಇಲ್ಲ, ಅವರು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಕೇಳಿದ ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಉತ್ತರ ನಮಗೆ ಸರಿಯಾಗಿ ಸಿಗ್ತಿಲ್ಲ ಅನ್ನೋದಾದ್ರೆ ಹಾಗೇನು ಅವರು ಕೂಡ ನ್ಯಾಯಾಧೀಶರ ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾರೆ, ಮನವಿಯನ್ನ ಮಾಡ್ತಾರೆ. ಇಲ್ಲ, ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ಅನಾರೋಗ್ಯದ ಕಾರಣ ಅಲ್ಲೂ ಸ್ವಲ್ಪ ಕಾಲಹರಣ ಆಗಿದೆ ಸಮಯ, ಇಂತಹ ರೀಸನ್ಸ್ ಹೇಳ್ಬೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಮೊದಲಿಗೆ ರೇವಣ್ಣ ಅವರ ಆರೋಗ್ಯ ಹೇಗಿದೆ, ಅದರ ಜೊತೆಗೆ ಇವತ್ತೇನು ಬೇಲರ್ಜಿ ವಿಚಾರಣೆ ಆಗ್ತಾ ಇದೆ, SIT ಅಧಿಕಾರಿಗಳಿಗೆ ಇಲ್ಲಿ ತನಕ ರೇವಣ್ಣ ಕೊಟ್ಟಿರುವ ಉತ್ತರಗಳೆಲ್ಲವೂ ಕನ್ವಿನ್ಸ್ ಆಗಿದೆಯಾ ಅಥವಾ ಮತ್ತೆ ಅವ್ರನ್ನ ವಶಕ್ಕೆ ಪಡೆಯಲು ಕೇಳೋ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ ಉಮೇಶ್. ವಿದ್ಯಾ ರೇವಣ್ಣ ಬಂಧನ ಆದ ಪ್ರಾರಂಭದ 2 ದಿನಗಳ ಕಾಲ ಏನು SIT ಅಧಿಕಾರಿಗಳ ಯಾವುದೇ ವಿಚಾರಣೆಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ ಅನ್ನೋ ಆರೋಪಗಳು ಕೇಳಿಬಂದವು. ಅದಾದ ನಂತರದಲ್ಲಿ ನಿನ್ನೆ ರೊಟೀನ್ ಚೆಕಪ್ಗೇನು ಆಸ್ಪತ್ರೆಗೆ ಕರ್ಕೊಂಡೋದ ವೇಳೆಯಲ್ಲಿ, ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋದಂಥ ವೇಳೆಯಲ್ಲಿ ಅವರಿಗೆ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉರಿ ಅನ್ನೋ ಆಧಾರದ ಮೇಲೆ ಅವ್ರನ್ನ ಹೆಚ್ಚಿನ ಚಿಕಿತ್ಸೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿದ್ದಂಥದ್ದು. ಅಲ್ಲಿ ಚಿಕಿತ್ಸೆ ಕೊಡಿಸಿ ಈಗ ಮತ್ತೆ SIT ಕಚೇರಿ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಇವತ್ತು ರೇವಣ್ಣ ಅವರ 4 ದಿನಗಳ ಕಸ್ಟಡಿ ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆಗಲಿರುವಂಥದ್ದು. ಮುಕ್ತಾಯ ಆದ ನಂತರದಲ್ಲಿ ಜಾಮೀನು ಅರ್ಜಿ ಅಂದರೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಮತ್ತೊಂದು ಕಡೆ ಜಾಮೀನು ಅರ್ಜಿ ಕೂಡ ನಿನ್ನೆ ಹಾಕಿರುವಂಥದ್ದು, ಅದರ ವಿಚಾರಣೆ ಕೂಡ ಇವತ್ತಿದೆ. ನ್ಯಾಯಾಧೀಶರು ಕೂಡ SIT ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇವತ್ತು ಅವಕಾಶ ಕೂಡ ನೀಡಿರುವಂಥದ್ದು. ಇದು ಕೂಡ ವಿಚಾರಣೆ ಆಗುತ್ತೆ. ಮತ್ತೊಂದು ಕಡೆ ಇವತ್ತು 4 ದಿನಗಳ ಕಾಲ ಏನು ಕಸ್ಟಡಿ ಅಂತ್ಯ ಆಗಿದೆ, ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಒಂದು ಕಡೆ ಆದರೆ ಇವತ್ತು ಕಸ್ಟಡಿ ಏನು ಅಂತ್ಯ ಆಗ್ತಾಯಿದೆ ಅದನ್ನು ಕೂಡ ನ್ಯಾಯಾಧೀಶರು ನೋಡ್ತಾರೆ. ಬಹುತೇಕ ಏನು SIT ಅಧಿಕಾರಿಗಳಿನ್ನೂ ತನಿಖೆ ಬಾಕಿ ಇರುವಂಥದ್ದು. ಪ್ರಾರಂಭದ 2 ದಿನಗಳಲ್ಲಿ ಅವ್ರು ಸರಿಯಾಗಿ ತನಿಖೆಗೆ ಸ್ಪಂದಿಸಿಲ್ಲ ಮತ್ತು ಅನಾರೋಗ್ಯದ ಸಮಸ್ಯೆ ಹೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಕ್ಷೇಪಣೆ ಸಲ್ಲಿಸಿ ಮತ್ತೆ SIT ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆದರೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಮತ್ತು ಯಾವ ಆ್ಯಂಗಲಲ್ಲಿ ತನಿಖೆ ವಿಚಾರಣೆ ಮುಗಿದು ಅವ್ರಿಗೇನು ಕಸ್ಟಡಿ, ಏನು ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮಧ್ಯಾಹ್ನ ನಂತರದಲ್ಲಿ ಈ ಎಲ್ಲ ಬೆಳವಣಿಗೆಗಳಿಗೂ ಉತ್ತರ ಸಿಗಬೇಕಾಗಿರುವಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಉಮೇಶ್.